ಈಗ ನಾನು ಹೇಳೋದಿಲ್ಲ ನಮ್ಮದು ಯಾರ್ಯಾರಿದಾಯಿತು ನಾನು ಯಾರ್ದಾರ ಹೆಸರು ಹೇಳಿಲ್ಲ ಮತ್ತು ಅದು ಕಾಂಟ್ರವರ್ಸಿ ಆಗಿ ಮತ್ತು ನಮಗೆ ನೀವು ಯಾವ್ದು ಕೇಳಿ ಹೇಳಿದೆ ಕಾಂಗ್ರೆಸ್ ಇದು ಕಾಂಗ್ರೆಸ್ಸಿನ ಹೈಕಮಾಂಡಿನ ತೀರ್ಮಾನವೇ ಅಂತಿಮ. ಯಾರು ಮಾಡ್ತಾರೆ ಹಿರಿಯ ರಾಜಕಾರಣಿ ಎಚ್ ಕೆ ಪಾಟೀಲ್ ಏನೇ ಕೊಟ್ಟರು ಸಹಿತ ನಭಾಯಿಸ್ತಕ್ಕಂಥ ಇದು ನನ್ನ ಲೀಡ್ರು ನನ್ನ ರಾಜಕೀಯದಲ್ಲಿ ಗುರುಗಳು. ಅದಕ್ಕೆ ನಾನು ಅವ್ರ ಬಗ್ಗೆ ಏನು ಹೇಳೋದಿಲ್ಲ. ಆದರೆ ಎಚ್ ಕೆ ಪಾಟೀಲ್ ಸಾಹೇಬರು ಅಂತಾರು ಆಡಳಿತದಲ್ಲಿ ಇರಬೇಕು. ಈ ಪೋಸ್ಟಿನಲ್ಲಿರೋದಕ್ಕಿಂತ ಆಡಳಿತದಲ್ಲಿದ್ದರೆ ರಾಜ್ಯಕ್ಕೆ ಭಾಳ ಒಳ್ಳೆಯದಾಗ್ತದೆ, ಭಾಳ ದೂರದೃಷ್ಟಿಯುಳ್ಳ ವಿಚಾರವಂತರು. ಹಾಗಾಗಿ ಅಂಥವರು ಆಡಳಿತದಲ್ಲಿ ಇರಬೇಕು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಇದೆ. ನನ್ನ ವೈಯಕ್ತಿಕ ಅಭಿಪ್ರಾಯ. ಪಕ್ಷದ ಅಭಿಪ್ರಾಯ ಏನೈತೆ ನನಗೆ ಗೊತ್ತಿಲ್ಲ. ಈಗ ಹಾವೇರಿ ಜಿಲ್ಲೆಯವರು ಎಲ್ಲರೂ ಸೇರಿ ಒಟ್ಟಿಗೆ ಕೇಳಿದರೆ ಹೆಂಗೆ ಸರ್? ಈಗ ಶಿವಣ್ಣವರಾಗಿರ್ಬೋದು, ಮಾನೆಯವರು, ಈಗ ನಿಮ್ಮ ಹೆಸರು 3 ಜನ ಪ್ರಬಲ ಆಕಾಂಕ್ಷಿಗಳು ಅಂತ ಕೇಳ್ಪಟ್ಟಿವಿ. ಈಗ ನೋಡ್ರಿ, ಆರಿಸಿ ಬಂದವರು ಎಲ್ಲರೂ ಮಂತ್ರಿ ಆಗಬೇಕು ಅನ್ನೋರು. ಅಕಸ್ಮಾತ್ 34 ಬಿಟ್ಟು ಹಿಂದೆಲ್ಲ 60 ಜನ ಆದಂಥ ಉದಾಹರಣೆಗಳು ಅದಾವೆ. ಅವರು ಒಂದು ಕ್ರೈಟೇರಿಯ ಮಾಡಿದ್ದಾರೆ, ಇಷ್ಟು ಮಂತ್ರಿ, ಎಷ್ಟು ಎಮ್ ಎಲ್ ಎಗಳಿಗೆ ಇಷ್ಟು ಆಗಬೇಕು ಅಂತ. ನಮ್ಮಲ್ಲಿ 34 + 1 ಇದೆ. ಹಾಗಾಗಿ ಅದನ್ನು ಮೀರಕ್ಕೆ ಬರೋದಿಲ್ಲ, ಆ ಇದನ್ನು ಕ್ರೈಟೇರಿಯಾ ಮೀರಕ್ಕೆ ಬರೋದಿಲ್ಲ. ಹಾಗಾಗಿ ಎಲ್ಲರೂ ಕೇಳ್ಬೋದು, ಯಾರಿಗೆ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಅವರು ಅಂತಿಮ. ಹಾಗಾಗಿ ನಾನು ಅವರಾಗಬಾರ್ದು ಇವರಾಗಬಾರ್ದು ಅಂತ ನನ್ನದೇನು ಅಭಿಪ್ರಾಯ ಇಲ್ಲ. ನನ್ನದಿಂದ ಪ್ರಾತಿನಿಧ್ಯತೆ ಏನಪ್ಪ ಅಂದರೆ, ನಮ್ಮ ಸಮುದಾಯದಿಂದ ನಾನು ಒಬ್ಬನೇ ಎಮ್.ಎಲ್.ಎ ಆರಿಸಿ ಬಂದಾನೆ. ಆದ್ದರಿಂದ ನನಗೆ ಒಂದು ಪ್ರಾತಿನಿಧ್ಯ ಕೊಡ್ರಿ ಅಂತ ನನ್ನ ಬೇಡಿಕೆ ಇದೆ ವಿನ ಇದನ್ನು ನಾವು ಒತ್ತಾಸೆ ಹೈಕಮಾಂಡ್ನವ್ರ ಮೇಲೆ ಒತ್ತಡ ಹೇರ್ತೀನಿ. ಅವ್ರ ತೀರ್ಮಾನವೇ ಅಂತಿಮ. ಅವ್ರು ಏನು ಹೇಳ್ತಾರೆ ಹಂಗೆ ಕೇಳ್ತೀನಿ. ಶ್ರೀನಿವಾಸ ಮಾನೆ ಅವರು ಇಲ್ಲಿ ಹಾವೇರಿ ಹಿರಿಯ ಶಾಸಕರ ಬಗ್ಗೆ ವಯಸ್ಸಾಗಿದೆ, ಆರೋಗ್ಯ ಸರಿ ಇಲ್ಲ ಅಂತೆಲ್ಲ ಹೇಳ್ಕೊಂಡು ಬರ್ತಿದ್ದಾರೆ ಅಂತೇಳಿ ಮೊನ್ನೆ ಬಸವರಾಜ ಶಿವಣ್ಣವರು ಬೇಸರ ವ್ಯಕ್ತಪಡಿಸಿದ್ರು. ಆ ಥರದ್ದು ಏನಾದ್ರು ಕಿವಿಗೆ ಬಿದ್ದಿದೆಯಾ ಸರ್ ತಮಗೆ? ಮತ್ತು ಏನಾಯ್ತು ಅದು ಮುಂದೆ ಅಂತ? ಈಗ ನಾನು ಕೂಡ ಅದ್ರ ಬಗ್ಗೆ ನಾವು ನಮ್ಮ ಶಿವಣ್ಣವರು ಎಲ್ಲರೂ ಕೂಡ ಬಣಕಾರ್ ವಕೀಲರು ಮಾತಾಡಿದ್ರು. ಸತ್ಯ ಅಸತ್ಯತೆ ಬಗ್ಗೆ ತಿಳಿಯದೆ ನಾವು ಏನೂ ಹೇಳೋದು ಬೇಡ. ಅದರಿಂದ ಅದನ್ನು ಯಾರು ಹೇಳಿದರು ಏನು ಹೇಳಿದರು ಅಂತ ನಾವು ಕೇಳಿದ್ವಿ. ಇವೆಲ್ಲ ಊಹಾಪೋಹಗಳದಾವೆ. ಈಗ ಅವ್ರು ಹೇಳಿದರು ಅಂತ ಇವ್ರು ಹೇಳಿದರು, ಇವ್ರು ಅವ್ರು ಹೇಳಿದರು. ಒಬ್ರಿಗೊಬ್ಬರು ತಾಳಮೇಳ ಇಲ್ಲ. ಅದಕ್ಕೆ ನಾನು ಈಗಾಗಲೇ ಅವ್ರ ಹತ್ರ ಮಾತಾಡಿದ್ದೀನಿ. ಇವತ್ತು ಶ್ರೀನಿವಾಸ ಮಾನೆ ಅವ್ರ ಜೊತೆಗೂ ಕೂಡ ಮಾತಾಡಿ ಇದನ್ನು ಬಿರುಕನ್ನು ಭಾಳ ಜಾಸ್ತಿ ಬೆಳೆಸಬಾರ್ದು. ಏನೇ ಇದ್ರೂ ಸಹಿತ ನಾವೆಲ್ಲರೂ ಒಂದು ಪಕ್ಷದವರು. ಸಹಜವಾಗಿ ಮಂತ್ರಿಗಿರಿ ಬೇಕು ಅಂತ ಕೇಳೋರು ಎಲ್ಲರೂ ಕೇಳ್ತಾರೆ. ನಾನೇನು ಅವ್ರು ಕೇಳಿದ್ದು ತಪ್ಪಿಲ್ಲ ಅಂತ ಹೇಳೋದಿಲ್ಲ. ಆದರೆ ಹೈಕಮಾಂಡ್ ಒಂದು ಇದೆಯಲ್ಲ, ನಾವು ಹೇಳ್ದಂಗೆ ಯಾರಿಗೂ ಕೊಡೋದಿಲ್ಲ. ಈಗ ಹೆಂಗಾಗಿತ್ತು ಅಂದರೆ, ಸಿದ್ದರಾಮಯ್ಯ ಸಾಹೇಬರು ನನ್ನ ಹತ್ರ ಬಲ ಐತಿ ಅದು ಐತಿ ತೋರಿಸ್ತಾನೆ ಬರ್ರಿ ಅಂತ ಹೇಳ್ಬೋದಾಗಿತ್ತು. ಆದರೆ ಹೈಕಮಾಂಡಿನ ತೀರ್ಮಾನ ಕಾಂಗ್ರೆಸ್ನಲ್ಲಿ ಅಂತಿಮ. ಇದು ವೀರೇಂದ್ರ ಪಾಟೀಲ್ರಿಂದ ಹಿಡಿದು ಬಂಗಾರಪ್ಪನವರಿಂದ ಹಿಡಿದು ಇಲ್ಲಿಯವರೆಗೂ ಎಲ್ಲರಿಗೂ ಕೂಡ ಗುರುತಿದೆ. ಹಾಗಾಗಿ ನಾನು ಇದ್ರ ಬಗ್ಗೆ ಹೆಚ್ಚು ಹೇಳಕ್ಕೆ ಹೋಗಲ್ಲ. ನಾವೆಲ್ಲರೂ ಒಂದು ಪಕ್ಷದವರು. ಏನಾದರೂ ಸಣ್ಣ ಪುಟ್ಟ ಏನೇ ಇದ್ದರೂ ಸಹಿತ ಅದನ್ನು ಸರಿಪಡಿಸ್ತಕ್ಕಂಥ ಜವಾಬ್ದಾರಿಯನ್ನು ತಗೊಂಡು ನಾನು ಅದನ್ನು ಹೆಚ್ಚು ಬೆಳೆಸಿದಾಗ ಅದನ್ನು ಸರಿಪಡಿಸ್ತೀನಿ. ಥ್ಯಾಂಕ್ ಯು.